ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವ್ವ ಮಗನಿಂದ ನಮ್ಮಲ್ಲಿ ಅನುಮಾನ ಹುಟ್ಟಂಗಾಗೈತೆ. ಇಷ್ಟಕ್ಕೆಲ್ಲ ಕಾಣೋದನ್ನ ಸುಮ್ಕೆ ಬಿಟ್ಬಿಟ್ರೆ ಒಂದಲ್ಲ ಒಂದ್ ದಿವಸ ನಮಗ್ ನಾವೇ ಕಚ್ಚರ್ಕೊಂಡು ಸಾಯ್ಬೇಕಾಯ್ತದೆ. ಅಬ್ಬ ನಾನು ನಿನ್ನ ಭಾಷೆ ಮುರಿತೀನಿ ಅಂತ ನೀನು ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ. ಅವ್ರಿಬ್ಬರನ್ನ ನಾನು ಕೊಂದೇ ಕೊಲ್ತೀನಿ. ಬೇಡ ಕಂಟಿ. ಕಬ್ಬಣನ ಬಗ್ಗಿಸ್ಬೇಕು ಅಂದ್ರೆ ಕಾವು ಕೊಡ್ಬೇಕು. ಹಂಗೆ ಈ ಅವ್ವ ಮಗನ ಬಗ್ಗಿಸ್ಬೇಕು ಅಂದ್ರೆ ಅದಕ್ಕೆ ದೊಡ್ಡವ್ರ ಸಹಕಾರ ಬೇಕು. ನಾನು ನಮ್ಮ ಪಕ್ಷದವ್ರ ತವ ಮಾತಾಡಿ ಅವ್ವ ಮಗ ಇಬ್ರನ್ನು ಆದಷ್ಟು ಬಿರ್ನೆ ಒಳಿಕ್ ಹಾಕಿಸ್ತೀನಿ. ಮತ್ತೆ ಕಾನೂನು ಅದು ಇದು ಅಂತ ಕೈ ಕಳ್ಕೊಂಡು ಸುಮ್ಕೆ ಕೊಡ್ಬೇಕನವ. ಕಾನೂನ್ಗಿಂತ ದೊಡ್ಡದು ಬೇರೆ ಯಾವುದು ಇಲ್ಲ ಮಗ. ಅವ್ರಿಗೆ ಶಿಕ್ಷೆ ಕೊಟ್ಟು ನೀನು ಅಪರಾಧಿ ಆಗೋದು ಬೇಡ. ಏನ್ ಮಾಡಬೇಕು ಅನ್ನೋದು ನನಗೆ ಚಂದಾಗಿ ಗೊತ್ತದೆ. ಅದನ್ನ ನಾನೇ ಮಾಡ್ತೀನಿ. ನಮಸ್ಕಾರ ಬಂಗಾರಮ್ಮನವ್ರಿಗೆ. ನಮಸ್ಕಾರ ಸಾಹೇಬ್ರೆ, ಸಂದಕ್ಕಿದ್ದೀರಾ? ಆ ಮಾತನ್ನ ನಾನು ನಿಮಗೆ ಕೇಳಬೇಕು. ಆಕ್ಸಿಡೆಂಟ್ ಆಗಿರೋ ವಿಷಯ ಗೊತ್ತಾಯಿತು, ಮನಸ್ಸಿಗೆ ತುಂಬ ನೋವಾಯಿತು. ಏನ್ ಮಾಡೋದು ಸಾಹೇಬ್ರೆ, ಎಲ್ಲ ಇದೆಯಾ ಆಟ. ಆ ವಿಧಿನೇ ಗೆದ್ದು ಬಂದಿರೋ ಗಟ್ಟಿಗಿತ್ತಿ ನೀವು. ನಾನು ಸುಮಾರು ಸಾರಿ ಬಂದು ನಿಮ್ಮನ್ನು ಭೇಟಿ ಆಗಬೇಕು ಅಂತ ಅಂದ್ಕೊಂಡೆ. ಆಮೇಲೆ ನೀವು ಬೇರೆ ನಮ್ಮ ಪಕ್ಷನ ಬಿಟ್ಟೋಗಿರೋರು. ಅದಕ್ಕೋಸ್ಕರ ನೀವೆಲ್ಲಿ ಬೇಜಾರು ಮಾಡ್ಕೊತೀರಾ ಅಂತ ಬರಲಿಲ್ಲ. ಕೋಪದಾಗೆ ಪಕ್ಷ ಬಿಟ್ಟು ಹೋಗಿದ್ದಕ್ಕೆ ಕ್ಷಮಿಸ್ಬಿಡಿ ಸಾಹೇಬ್ರೆ. ಪರವಾಗಿಲ್ಲ ಬಿಡಿ, ನಿಮ್ಮಂಥ ಮೆಂಬರ್ಸ್ಗೆ ನಮ್ಮ ಪಕ್ಷದ ಬಾಗಿಲು ಯಾವಾಗಲೂ ತೆಗೆದಿರುತ್ತೆ. ಸಾಹೇಬ್ರೆ, ನಾನು ಪಕ್ಷಕ್ಕೋಸ್ಕರ ಯೋಟೆಲ್ಲ ದುಡ್ದೀನಿ ಅನ್ನೋದು ನಿಮಗೆ ಗೊತ್ತದೆ. ಅದನ್ನ ಯಾರಾದರೂ ಇಲ್ಲ ಅಂತ ಹೇಳೋದಕ್ಕಾಗುತ್ತೆ ಬಂಗಾರಮ್ಮನವರೇ? ನಿಮ್ಮಂಥವರು ನಮ್ಮ ಪಕ್ಷದಲ್ಲಿ ಇರಬೇಕು ಅಂತ ತಾನೇ ನಾವು ಬಯಸೋದು. ಇನ್ನೂ ಆ ವಿಶ್ವಾಸನ ಹಂಗೆ ಇಟ್ಕೊಂಡಿರೋದಕ್ಕೆ ಧನ್ಯವಾದಗಳು ಸಾಹೇಬ್ರೆ. ನಾನು ನಿಮಗೆ ಯಾಕೆ ಫೋನ್ ಮಾಡಿದೆ ಅಂದರೆ, ನಿಮ್ಮಿಂದ ಪಕ್ಷದಿಂದ ನನಗೀಗೊಂದು ಸಹಾಯ ಆಗಬೇಕಾಗದೆ. ನಿಮ್ಮಂಥವ್ರಿಗೆ ಪಕ್ಷ ಸಹಾಯ ಮಾಡಲ್ಲ ಅಂತ ಹೇಳುತ್ತಾ? ಅದೇನಂತ ಹೇಳಿ ಮಾಡೋಣ. ಸಾಹೇಬ್ರೆ, ನಿಮಗೆ ಗೊತ್ತಿರೋಂಗೆ ನನ್ನ ಸೊಸೆ ಅರ್ಧ ವಯಸ್ಸಿನಾಗೆ ನಮ್ಮನ್ನೆಲ್ಲ ಬಿಟ್ಟು ಹೊಂಟೋದ್ಲು. ಆದರೆ ಅವಳು ಸಾವು ಸಹಜ ಅಲ್ಲ ಅನ್ನೋದು ನಿಮಗೂ ಗೊತ್ತದೆ ಸಾಹೇಬ್ರೆ. ಅದಕ್ಕೆ ಅವಳು ಸಾವಿಗೆ ಕಾರಣ ಆದವ್ರನ್ನ ಆದಷ್ಟು ಬಿರ್ನೆ ಹುಡುಕಿ ಅವ್ರಿಗೆ ಸರಿಯಾದ ಶಿಕ್ಷೆ ಆಗೋಗಿ ಮಾಡಿಕೊಡಿ ಸಾಹೇಬ್ರೆ. ನನ್ನ ಕೈಲಾಗಿದ್ದನ್ನ ನಾನು ಖಂಡಿತ ಮಾಡ್ತೀನಿ. ಈ ಅಪರಾಧಿಗಳನ್ನ ಆರಾಮಾಗಿ ಓಡಾಡಕ್ಕೆ ಬಿಟ್ಟಿದ್ದಾರಲ್ಲ, ಈ ಪೊಲೀಸ್ನವ್ರಿಗೆ ಏನಂತ ಹೇಳೋಣ? ಇಲ್ಲ ಸಾಹೇಬ್ರೆ, ಅವ್ರ ಪ್ರಯತ್ನ ಅವ್ರು ಪಡ್ತಾನೆ ಅವರೇ. ಆದ್ರೆ ಅವ್ವ ಮಗ ಇಬ್ಬರು ಅವ್ರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾವ್ರೆ. ನೀವೇನು ಚಿಂತೆ ಮಾಡಬೇಡಿ. DC ಮೇಡಮ್ನ ಕಳ್ಕೊಂಡಿರೋ ನೋವು ನಮಗೂ ಇದೆ. ನೋಡಿ, ನಿಮ್ಮ ಸೊಸೆ ಸಾವು ಕಾರಣರಾಗಿರೋ ಆ ಸಿಂಗಾರವ್ವ ಮತ್ತು ಕಲಿನ ನಮ್ಮ ಪಕ್ಷ ಇನ್ಫ್ಲೂಯೆನ್ಸ್ ಬಳಸಿ ಅವ್ರಿಗೆ ಖಂಡಿತ ಶಿಕ್ಷೆ ಕೊಡಿಸುತ್ತೆ. ಅಷ್ಟು ಮಾಡಿದ್ರೆ ಸ್ಯಾನೆ ಉಪಕಾರ ಆಯ್ತದೆ ಸಾಹೇಬ್ರೆ. ಹೌದು, ನಮ್ಮ ಬೆಂಬಲ ನಿಮಗೆ ಯಾವಾಗಲೂ ಇರುತ್ತೆ. ನೀವು ಯಾವಾಗ ನಮ್ಮ ಪಕ್ಷಕ್ಕೆ ಬೆಂಬಲ ಕೊಡೋದು? ಅದ್ರ ಬಗ್ಗೆ ನಾನು ಇನ್ನೂ ಏನು ಯೋಚನೆ ಮಾಡಿಲ್ಲ ಸಾಹೇಬ್ರೆ. ಹಂಗೇನಾನ ಇದ್ದರೆ ನಾನೇ ನಿಮಗೆ ಫೋನ್ ಮಾಡಿ ಹೇಳ್ತೀನಿ. ಆಯಿತು ಬಂಗಾರಮ್ಮನವರೇ, ನಿಮ್ಮ ಅಭಿಪ್ರಾಯನ ನಾವು ಗೌರವಿಸ್ತೀವಿ. ಅದು ಏನೇ ವಿಷಯ ಇದ್ದರೂ ಹೇಳಿ. ಆಯಿತು ಸಾಹೇಬ್ರೆ. ನೋಡಿ, ಶಿಕ್ಷೆ ಬಗ್ಗೆ ಚಿಂತೆ ಮಾಡಬೇಡಿ. ವಿಷಯ ನನ್ನವರೆಗೂ ತಲುಪಿದೆ ಅಂತಂದಮೇಲೆ ಸಿಂಗಾರವ್ವ ಮತ್ತು ಕಲಿ ತಪ್ಪಿಸ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ಸರಿ ಸಾಹೇಬ್ರೆ. ಸಾಹೇಬ್ರೆ ಮಾತು ಕೊಟ್ಟವ್ರೆ ಅಂದ್ಮ್ಯಾಕೆ ಅವ್ವ ಮಗ ಇಬ್ರು ಆದಷ್ಟು ಬಿರ್ನೆ ಜೈಲ್ ಸೇರೇ ಸೇರ್ತಾರೆ.
ಸರ್ ನೀವು ಈ ಸಿಂಗಾರನ್ ನೋಡಿ ಖುಷಿನಲ್ಲಿ ಶಿಳ್ಳೆ ಹೊಡಿತೀರಾ ಅಂದ್ರೆ ಹೀಗೇದುಸ್ರು ಬಿಡ್ತಿದ್ದೀರಲ್ಲ. ನೀನಾ? ನಾನೇ ಸರ್. ನೋಡೋಕ್ ಥೇಟ್ ಆ ಬಂಗಾರನ್ ಥರನೇ ಇದ್ರು ಬೇಜಾನ್ ಕಿರಿಕ್ ಮಾಡೋ ಸಿಂಗಾರ. ನೀನ್ ಯಾಕೆ ಇಲ್ಲಿಗೆ ಬಂದೆ ಸಿಂಗಾರಮ್ಮ? ಆ ಬಂಗಾರಮ್ಮ ನಿಮಗೆ ಕೈ ಕೊಟ್ಟಿರಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ನಾನು ನಿಮ್ಮ ಜೊತೆ ಕೈ ಜೋಡಿಸಿ ನಿಮ್ಮನ್ನು ರಾಜ ಮಾಡೋಣ ಅಂತ ಜೈಲಿಂದ ತಪ್ಪಿಸ್ಕೊಂಡು ಬಂದೆ. ಏನೇಂತ ಇದೆಯಾ? ನೋಡಿ ಸರ್, ನಾನು ಆ ಬಂಗಾರನ್ ಥರ ನ್ಯಾಯ ನೀತಿ ಅಂತೆಲ್ಲ ಬೇಕಾದ ಮಾತುಗಳನ್ನ ಆಡಲ್ಲ. ನಂದೇನಿದ್ರು ನನಗೆ ನೀನು ನಿನಗೆ ನಾನು ಆ ಪಾಲಿಸಿ. ನನಗೆ ಯಾರು ಸಹಾಯ ಮಾಡ್ತಾರೋ ಅವ್ರಿಗೆ ನಾನು ಸಹಾಯ ಮಾಡ್ತೀನಿ. ಇನ್ನು ಬೇಡದಿರೋ ನ್ಯಾಯ ನೀತಿನೆಲ್ಲ ಕಸದ ಬುಟ್ಟಿಗೆ ಎಸಿತೀನಿ. ಈ ಧರ್ಮ ಕರ್ಮ ಎಲ್ಲ ನೋಡ್ಕೊಂಡು ನಿಂತ್ರೆ ನಮ್ಮ ಕೈಗೆ ಸಿಗೋದು ಚಿಪ್ನಾಯಕನಹಳ್ಳಿ ಚಿಪ್. ನೋಡಿ ಸರ್, ನನಗೆ ನಿಮ್ಮ ಸಪೋರ್ಟ್ ಬೇಕು, ನಿಮಗೆ ಆ ಬಂಗಾರನ್ ಸಪೋರ್ಟ್ ಬೇಕು. ಹೌದು, ನಾನು ನಿನಗೆ ಸಪೋರ್ಟ್ ಮಾಡಿದ್ರೆ ಬಂಗಾರಮ್ಮ ಹೇಗೆ ನನಗೆ ಸಪೋರ್ಟ್ ಮಾಡ್ತಾರೆ? ಇಲ್ಲೇ ನೋಡಿ ನೀವು ಅರ್ಥ ಮಾಡ್ಕೊಳ್ದೇ ಇರೋದು. ನಾನು ಆ ಬಂಗಾರನ್ನ ಸಾಯಿಸಿ ಅವಳ ಜಾಗದಲ್ಲಿ ನಾನು ಹೋಗಿ ಕೂತ್ಕೊಂಡ್ರೆ ನಿಮ್ಗೆ ಆ ಬಂಗಾರನೇ ತಾನೇ ಸಪೋರ್ಟ್ ಮಾಡೋದು. ಅರ್ಥ ಆಗ್ತಾ ಇಲ್ಲ. ಅಯ್ಯೋ ಸರ್, ಇದು ಸಿಂಪಲ್ ವಿಷಯ. ನೀವು ನನಗೆ ಬೆಂಬಲ ಕೊಟ್ರೆ ನಾನು ಆ ಬಂಗಾರಮ್ಮನ ಜಾಗಕ್ಕೆ ಹೋಗಿ ಆ ಬಂಗಾರಮ್ಮನ ರೂಪದಲ್ಲಿ ಇದ್ಕೊಂಡು ನಿಮಗೆ ಬೆಂಬಲ ಕೊಡ್ತೀನಿ. ಅಂದರೆ ನಿಮ್ಮ ಪಾರ್ಟಿಗೆ ಸಪೋರ್ಟ್ ಮಾಡ್ತೀನಿ. ಸರ್, ನಿಮ್ಗೆ ಈ ಡೀಲ್ ಓಕೆನಾ? ಈ ಕೆಲಸ ಆಗುತ್ತಾ ಸಿಂಗಾರಮ್ಮ? ಹಾಗೇ ಆಗುತ್ತೆ ಸರ್. ಯಾಕೆಂದರೆ ಕೆಲಸ ಮಾಡೋಕ್ಕೆ ಅಂತಾನೆ ಬೇಜಾನ್ ಕೈಗಳು ನಮ್ಮ ಹತ್ರ ಇದೆ. ನೋಡ್ತೀರಾ? ಅವ್ವ, ಕುಡಿಯಕ್ಕೆ ಜ್ಯೂಸ್ ತಂದ್ಕೊಡ್ಲಾ? ಬೇಡಕ್ಕನವಿ, ಈಗ ತಾನೇ ಹೊಸ ಗಂಜಿ ಕುಡ್ದಿದ್ನಲ್ಲ. ಇಲ್ಲಿ ಹೊಸಿ ಕುಡಿ. ಹಾಡ ಅನ್ನಲ್ಲ. ಅವ್ವ, ಮಾತ್ರೆ ತಗೊಳ್ಳಿ. ಅವ್ವ, ಮಾತ್ರೆ ತಗೊಳ್ಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.